ಭಾಷೆ ವೀಕ್ಷಕರಿಗೆ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮೇ ಮಾಸ ಭವಿಷ್ಯ ಕುಂಭರಾಶಿ. ಕುಂಭರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳು ಪ್ರಾಪ್ತಿಯಾಗತ್ತೆ. 15ರ ನಂತರ, ಮೇ 15ರ ನಂತರದಲ್ಲಿ 14ರ ನಂತರ 15ರಿಂದ ಈ ಕುಂಭರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಗುರುವಿನ ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಗುರು ದೃಷ್ಟಿ ಬರುತ್ತೆ. ಎಲ್ಲಾ ರೀತಿಯ ಅನುಕೂಲಗಳು, ಎಲ್ಲಾ ರೀತಿ ಅಂದ್ರೆ ಇರ್ತಕ್ಕಂಥ ವಿವಾಹ, ಸಂತಾನ ಪ್ರಾಪ್ತಿ ಆಗಬೇಕಾದಲ್ಲಿ ಸಂತಾನ ಪ್ರಾಪ್ತಿ, ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾರೆ, ಅಧ್ಯಾಪಕರು ಒಳ್ಳೆ ಯೋಗ ಇದೆ. ಜೊತೆಗೆ ಇನ್ನು ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಹೊಸ ಉದ್ಯೋಗ ಹುಡುಕುವಂಥವ್ರಿಗೆ ಹೊಸ ಉದ್ಯೋಗಗಳು ಸಿಗುವಂತ ಯೋಗ, ಉದ್ಯೋಗ ಬದಲಾವಣೆ ಮಾಡ್ತಕ್ಕಂಥ ಉದ್ಯೋಗ ಬದಲಾವಣೆ ಮಾಡುವಂತ ಯೋಗ, ಕೆಲಸ ಹೊಸ ಪ್ರಾರಂಭ ಮಾಡೋರಿಗೆ ಹೊಸ ಕೆಲಸ ಪ್ರಾರಂಭ ಮಾಡುವಂತ ಯೋಗ, ಆರ್ಥಿಕ ಸಂಕಟದಿಂದ ಪರಿಹಾರ ಆಗುವಂತ ಯೋಗ, ಆರ್ಥಿಕವಾಗಿ ಸದೃಢವಾಗುವಂತ ಯೋಗ, ತುಂಬಾ ಒಳ್ಳೆಯ ಒಂದು ಆಸ್ತಿ ಮಾಡುವಂತ ಯೋಗಗಳು ಕೂಡ ನಿಮಗೆ ಪ್ರಾಪ್ತಿಯಾಗಿದೆ. ಮನೆ ಕಟ್ಟೋದು, ಸೈಟ್ ತಗೊಳ್ಳೋದು, ಫ್ಲಾಟ್ ತಗೊಳ್ಳೋದು, ಮತ್ತೆ ಪಿತ್ರಾರ್ಜಿತ ಆಸ್ತಿಯನ್ನು ನಿಮ್ಮ ಭಾಗವನ್ನು ತೆಗೆದುಕೊಳ್ಳೋದು, ಹೀಗೆ ನಾನಾ ವಿಧವಾಗಿರ್ತಕ್ಕಂತಹ ಶುಭಫಲಗಳು ಪ್ರಾಪ್ತಿಯಾಗುವಂತ ಯೋಗ ಇದೆ. ಆಕಸ್ಮಿಕ ಧನ ಪ್ರಾಪ್ತಿ ಆಗುವಂತ ಯೋಗ ಇದೆ. ಯಾವುದೋ ಒಂದು ರೀತಿಯಲ್ಲಿ ಕೊಡಬೇಕಾದವರು ಅಥವಾ ಬರಬೇಕಾದ ಏನೋ ಒಂದು ಬರುತ್ತೆ, ಇಲ್ಲ ಒಂಥರ ಲಾಟ್ರಿ ತರ ನಿಮಗೆ ಒಳ್ಳೆಯ ಅನುಕೂಲ ಆಗತ್ತೆ ಅಂತ ಹೇಳ್ಬೇಕು. ಯಾಕೆಂದ್ರೆ ಅನಿರೀಕ್ಷಿತ ಅವ್ರು ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಬಂತು ಅಂತ ನಿಮಗೆ ಆಶ್ಚರ್ಯ ಚಕಿತರಾಗುವಂತಹ ಒಂದು ಸಂದರ್ಭ ಬಂದು ಕೂಡಿ ಬರ್ತದೆ. ಹಾಗಾಗಿ ನಿಮಗೆ ಎಲ್ಲಾ ರೀತಿಯ ಆರ್ಥಿಕ ಅನುಕೂಲ ಆಗತ್ತೆ. ಮತ್ತೆ ಕೌಟುಂಬಿಕ ಕಲಹ ಸಮಸ್ಯೆ ಪರಿಹಾರ ಆಗ್ತದೆ. ಎಲ್ಲಾ ಕಷ್ಟ ದುಷ್ಟಗಳ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳುವಂತ ಯೋಗಗಳು ಕೂಡ ಇರುತ್ತೆ. ಧನಸ್ಥಾನದಲ್ಲಿ ನಿಮಗೆ ಶನಿ ಇರೋದ್ರಿಂದ ನಿಮಗೆ ದುಡ್ಡು ಕಾಸು ಬರೋದು ಕಮ್ಮಿ, ಖರ್ಚಾಗೋದು ಜಾಸ್ತಿ ಆಗ್ತದೆ. ಆದ್ರೂ ಕೂಡ ಅದೆಲ್ಲ ನಿರ್ವಹಣೆ ಮಾಡುವಂತ ಯೋಗ ಫಲಗಳು ನಿಮಗೆ ಈಗ ಈ ತಿಂಗಳ 15ರಿಂದ ಪ್ರಾಪ್ತಿಯಾಗತ್ತೆ. ಇಷ್ಟು ದಿನ ತುಂಬಾ ಕಷ್ಟಪಟ್ರಿ, ತೊಂದರೆ ಪಟ್ಟಿದ್ದೀರಾ, ಅನಾನುಕೂಲ ಆಗಿದೆ, ತುಂಬಾ ಕಷ್ಟಪಟ್ಟಿದ್ದೀರಾ, ಸಾಲ ಮಾಡಿದ್ದೀರಾ, ತುಂಬಾ ಪ್ರಾಬ್ಲಮ್ ಅನ್ನ ಅನುಭವಿಸಿದ್ದೀರಾ, ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರ ಅನುಭವಿಸುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆಮೇಲೆ ಎಷ್ಟೋ ದುಡ್ಡು ಕೊಟ್ಟಿದ್ದು ವಾಪಸ್ ಬರೋದಿಲ್ಲ, ಅನವಶ್ಯಕ ಜಗಳ, ಮನಸ್ತಾಪ, ಅಸಮಾಧಾನ, ವಾದ ವಿವಾದಗಳು ನಡೆದಿದೆ. ಅವೆಲ್ಲವೂ ಕೂಡ ಇನ್ನು ಮುಂದಿನ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿ ಸುಖ ಶಾಂತಿ ಎಲ್ಲವೂ ನಿಮ್ಮ ಜೀವನದಲ್ಲಿ ದೊರಕತ್ತೆ. ಯಾವ ರೀತಿಯ ತೊಂದರೆಗಳಿದ್ರೂ ಕೂಡ ನೀವು ಮಾಡ್ತಕ್ಕಂಥ ಕೆಲಸ ನಿಮಗೆ ಉದ್ಯೋಗದಲ್ಲಿ ಯಶಸ್ಸು ಸಿಗತ್ತೆ. ಆ ರೀತಿಯಾಗಿ ಈ ಒಂದು ಕುಂಭರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಜ್ಞಾನ ಭಂಡಾರ ಅಂತ ಹೇಳ್ಬೇಕು. ಕುಂಭ ಅಂದ್ರೆ ತುಂಬಿದ ಕೊಡ, ಬಿಂದಿಗೆ ಅಂತ ಹೇಳ್ಬೇಕು. ಜ್ಞಾನ ಭಂಡಾರ, ಕುಂಭರಾಶಿಗೆ ಗುರು ಒಳ್ಳೆಯ ಶುಭಫಲವನ್ನು ಕೊಡ್ತಾನೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಗುರು ಭಾಗ್ಯೋದಯ ಆಗತ್ತೆ. ಗುರುವಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಇರೋದ್ರಿಂದ ಪೂರ್ವ ಪುಣ್ಯ ವೃದ್ಧಿ ಆಗತ್ತೆ. ಪೂರ್ವಾಜಿತ ಕರ್ಮದಿಂದ ಬರುತ್ತಿರ್ತಕ್ಕಂತಹ ಶುಭಫಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಮಕ್ಕಳಿಂದ ಸುಖ ಶಾಂತಿ ನೆಮ್ಮದಿ ಸಿಗತ್ತೆ. ಮಕ್ಕಳು ಒಳ್ಳೆ ವಿದ್ಯಾವಂತರು, ಜ್ಞಾನವಂತರು, ಪ್ರಜ್ಞಾವಂತರು ಆಗ್ತಾರೆ. ಆ ರೀತಿಯಲ್ಲಿ ಎಲ್ಲ ರೀತಿಯ ಅನುಕೂಲಗಳು ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಕುಂಭರಾಶಿಯವರಿಗೆಲ್ಲ ಅನುಕೂಲ ಇದೆ ಅಂತ ಹೇಳ್ಬೇಕು. ಒಂದ್ ವೇಳೆ ತೊಂದರೆ ಇದ್ರೆ ಅವರು ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರವನ್ನು ಮಾಡ್ಕೊಳ್ಳೋದು, ಮತ್ತೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳೋದು. ಹತ್ತಿರ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ನೀವು ಬಿಲ್ಲು ಪತ್ರೆಯಿಂದ ಅರ್ಚನೆ ಮಾಡೋದ್ರಿಂದ ಸರ್ವ ಕಷ್ಟಗಳು ಪರಿಹಾರ ಹೊಂದಿ ಸುಖ ಶಾಂತಿ ದೊರಕತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.